ಹಾಯ್ ಗಾಯ್ಸ್, ಆಕಾಶ್ ಇವೆಂಟ್ಸಿಂದ ಇವತ್ತು ನಮ್ಗೆ ಈವೆಂಟ್ ಬುಕ್ ಆಗಿರೋದು ಎಲ್ಲಿ ಅಂದರೆ ಮದ್ದೂರು ಎಂಟ್ರೆನ್ಸಲ್ಲಿರುವ ಅಡಿಗಾಸ್ ಪಾರ್ಟಿ ಹಾಲಲ್ಲಿ. ಇದು ಈವೆಂಟ್ ಇರೋದು ಆ್ಯಕ್ಚುಲಿ ನಾಳೆ ನಾವು ಇನ್ನೂ 3 ಆರ್ಡರ್ ಇರೋದ್ರಿಂದ ಸುಮ್ಮನೆ ಚಾನ್ಸ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ಹಿಂದೊಂದು ದಿನನೇ ಬಂದು ಮಾಡ್ಕೊಡ್ತೀವಿ ಅಂತ ಕ್ಲೈಂಟ್ ಓಕೆ ಅಂದರು. ಅಲ್ಲೋಗಿ ನೋಡಿದ್ರೆ ಪಾರ್ಟಿ ಹಾಲ್ ಅವರೇ ಡೆಕೋರೇಷನ್ ರೆಡಿ ಮಾಡಿಬಿಟ್ಟಿರ್ತಾರೆ. ಆ ಡೆಕೋರೇಷನ್ ಬೇಡ ಅಂದ್ಬಿಟ್ಟೆ ನಮ್ಮ ಕ್ಲೈಂಟ್ ಏನು ಮಾಡಿದ್ರು, ಬೇಡ ಆಕಾಶ್ ನನಗೆ ಅದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ನೀವೇ ಮಾಡಿಕೊಡಿ ಅಂದ್ಬಿಟ್ಟು ಆರ್ಡ್ರ್ ಕೊಟ್ಟಿದ್ರು. ಅದು ರಿಮೂವ್ ಮಾಡೋ ಅಷ್ಟರಲ್ಲಿ ಅವ್ರ ಡೆಕೋರೇಷನ್ನೇ ಒಂದು 3/4 ಗಂಟೆ ಮೇಲೆ ಹಿಡಿತು. ಆಮೇಲೆ ನಾವು ಸ್ಟಾರ್ಟ್ ಮಾಡ್ಕೊಂಡು ಈವೆಂಟ್ ಮಾಡೋಕ್ಕೆ. ಅಡಿಗಾಸ್ ಪಾರ್ಟಿ ಹಾಲಲ್ಲಿ ಸ್ಟೇಜ್ ಚಿಕ್ಕದ್ರಿರೋದ್ರಿಂದ ನಾವು ಚಿಕ್ಕದ್ರಲ್ಲೇ ಗ್ರ್ಯಾಂಡ್ ಡೆಕೋರೇಷನ್ ಮಾಡ್ಕೊಡ್ಬೇಕಿತ್ತು ಕ್ಲೈಂಟ್ಗೆ. ಅದೇ ನಮಗೆ ಮೈನ್ ಟಾಸ್ಕ್ ಆಗಿತ್ತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಈ ಡೆಕೋರೇಷನ್ನ ಇದು 3ನೇ ಸರಿ ಮಾಡ್ತಾ ಇರೋದು. ಕಸ್ಟಮರ್ ಇದು ತೋರಿಸಿದ ತಕ್ಷಣ ಇದೇ ಇರಲಿ ಆಕಾಶ್, ಬೇರೆ ಯಾವುದು ಬೇಡ, ಡೆಕೋರೇಷನ್ ಇದೇ ಚೆನ್ನಾಗಿ ಕಾಣುತ್ತೆ ಅಲ್ಲಿಗೆ ಸ್ಟೇಜ್ ಮೇಲೆ ಅಂತಂದು ಸೇಮ್ ಡೆಕೋರೇಷನ್ನೇ ಮಾಡಿಸ್ಕೊಂಡ್ರು. ಇದ್ರಲ್ಲಿ ಚೇಂಜಸ್ ಮಾಡೋಣ ಅಂತ ಹಂಗಾರು ಕೇಳಿದೆ. ಚೇಂಜಸ್ ಏನು ಬೇಡ ಆಕಾಶ್, ಅಲ್ಲಿ ಇರೋದು ಹೆಂಗೈತೆ ಹೆಂಗೆ ಇರಲಿ ಅಂದರು. ಆಮೇಲೆ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ವೈರಿಂಗ್ ಕೆಲಸ ಇತ್ತು, ವೈರಿಂಗು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಬೊಕ್ಕೆಸ್ ಎಲ್ಲ ರೆಡಿ ಮಾಡ್ಕೊಂಡು ಅಷ್ಟರಲ್ಲಿ ಕ್ಲೈಂಟು ಬಂದರು. ವೆನ್ಯೂ ಹತ್ರ ಕ್ಲೈಂಟು ಬಂದು ನೋಡ್ತಾ ಇದ್ರು ನಾವು ಹೆಂಗೆ ಮಾಡ್ತಾ ಇದೀವಿ, ಏನು ಮಾಡ್ತಾ ಇದೀವಿ, ಏನಾದ್ರು ಮಿಸ್ಟೇಕ್ ಆಗೈತಾ ಅಂತ ಅವರು ನಿಂತ್ಕೊಂಡು ನೋಡ್ತಾ ಇದ್ರು. ಫೈನಲಿ ಔಟ್ಪುಟ್ ಅವ್ರ ಮುಂದೆನೇ ಲೈಟ್ಸ್ ಎಲ್ಲ ಆನ್ ಮಾಡಿಸಿ ತೋರಿಸಿ ಎಲ್ಲ ಮುಗ್ದಾದ್ಮೇಲೆ ಫೈನಲ್ ಔಟ್ಪುಟ್ ಈ ಥರ ಬಂದಿದೆ. ನಿಮ್ಮನೆಲ್ಲ ಯಾವುದೇ ರೀತಿ ಫಂಕ್ಷನ್ಸ್ ಇದ್ರು ಆಕಾಶ್ ಇವೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ನನ್ನ ಕಾಂಟ್ಯಾಕ್ಟ್ ನಂಬರ್ ಬಯೋದಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ವಿ ಪ್ಲ್ಯಾನ್, ಯು ಸೆಲೆಬ್ರೇಟ್.